ಹಾಯ್ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಥಾಟ್ಸ್. ನಾನಿವತ್ತು ಕೀಳ್ಭಾವನೆ ಅಂದರೆ ನಾನು ಕನ್ನಡ ಹುಡುಗಿ ಅಲ್ಲ, ಐ ಆಮ್ ತೆಲುಗು. ಕನ್ನಡದವರು ಎಲ್ಲರನ್ನ ಹತ್ರ ಕರ್ಕೊತಾರೆ ಅನ್ನೋ ಒಂದು ನಂಬಿಕೆಯಿಂದ ಬ್ಯಾಂಗ್ಳೂರಲ್ಲಿ ಇದ್ದುಬಿಟ್ಟು ನಾನೆಲ್ಲ ಕೆಲಸ ಮಾಡಿ ಬ್ಯಾಂಗ್ಳೂರಲ್ಲಿ ನನ್ನ ಕನ್ನಡಿಗರೆಲ್ಲರೂ ತುಂಬ ಹತ್ರ ಸೇರಿಸ್ಕೊಂಡಿದ್ದಾರೆ. ಅದೇ ನಂಬಿಕೆಯಿಂದ ಕನ್ನಡದಲ್ಲಿ ಹೊಸದಾಗಿ ಚಾನಲ್ ಓಪನ್ ಮಾಡಿ ಜಸ್ಟ್ ಸ್ಪ್ರೆಡ್ ಪಾಸಿಟಿವ್ ಅಷ್ಟೇ, ಮೋಟಿವೇಶ್ನಲ್ ಸ್ಪೀಚಸ್ ಆಗಿ ಸ್ವಲ್ಪ ಒಳ್ಳೇದು ಹೇಳಕ್ಕೆ ಬಂದಿದ್ದೀನಿ ಮುಂದಕ್ಕೆ. ಅದೇ ಥರನೇ ಎಲ್ಲರೂ ಕನ್ನಡಿಗರು ನನ್ನನ್ನು ಆಶೀರ್ವಾದ ಮಾಡ್ತೀರಾ ಅಂತ ಒಂದು ನಂಬಿಕೆಯಿಂದನೇ ನಾನು ನಿಮ್ಮ ಮುಂದೆ ಬಂದಿರೋದು. ನಾನು ಬರೆಯೋದ್ರಲ್ಲಿ, ನಾನು ಮಾತಾಡೋದ್ರಲ್ಲಿ ಏನಾದರೂ ಚಿಕ್ಕ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ, ಇಲ್ಲಾಂದರೆ ನನಗೆ ಹೇಳ್ಕೊಡಿ, ಕಮೆಂಟ್ಸ್ ಮಾಡಿ, ಹೀಗಲ್ಲರಿ ಹೀಗೆ ಅಂತ ಹೇಳ್ಕೊಡಿ, ಓಕೆನಾ? ದಯವಿಟ್ಟು ಯಾರೂ ತಪ್ಪಾಗಿ ಮಾತ್ರ ತಿಳ್ಕೊಬೇಡಿ. ಕನ್ನಡನ ನಾನು ಯಾವುದೇ ವಿಷಯದಲ್ಲಿ ಕಮ್ಮಿ ಮಾಡಲ್ಲ, ಯಾಕಂದರೆ ನನಗೆ ಕನ್ನಡ ಊಟ ಹಾಕಿದೆ, ಅದು ನನ್ನ ತಾಯಿ ಸಮೇತ ಅಷ್ಟೇ. ಇದು ಮಾತ್ರ ಹೇಳಕ್ಕೆ ಬರ್ತೀನಿ. ಕೀಳ್ಭಾವನೆ ಅಂತ ಇವತ್ತು ನಾನು ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ತೆಲುಗಲ್ಲಿ ಚಿನ್ನ ಚೂಪು ಅಂತಾರೆ, ಅಂದರೆ ನನ್ನ ಹತ್ರ ಇದೆ ನಿನ್ನ ಹತ್ರ ಇಲ್ಲ ಅಂತ ಅನ್ನೋ ಒಂದು ಇದು ಅವಮಾನ ಮಾಡೋ ಥರ ಮಾತಾಡೋದು, ಅವಮಾನ ಮಾಡೋ ಥರ ಮಾಡೋದು. ತುಂಬ ಜನನೇ ಮಾಡ್ತಾರೆ ಆ ಥರ. ಮನೆ ಕರೆದಾದ್ಮೇಲೆ ನಮ್ಮ ಮನೆ ತೋರಿಸ್ಕೊಳಕ್ಕಾಗಾದರೂ ಇಷ್ಟಿದೆ, ಹಂಗಿದೆ, ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ. ಸ್ವಲ್ಪ ಜನಕ್ಕೆ ಸೀರೆ ಅಂದರೆ ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಚಿನ್ನ ಅಂದರೆ ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ದುಡ್ಡು ಅಂದರೆ ಇಷ್ಟ ಇರುತ್ತೆ. ಇದು ನನ್ನ ಹತ್ರ ಇದೆ, ನಿನ್ನ ಹತ್ರ ಇಲ್ಲ ಅನ್ನೋ ಥರ ನೀವು ಬಿಹೇವ್ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ. ಮಾಡಬಾರ್ದು ಆ ಥರ ಅಂತ ನಾನು ಹೇಳಕ್ಕೆ ಬಂದಿರೋದು. ಎದುರುಗಡೆ ಮನುಷ್ಯರಿಗೆ ಅವೆಲ್ಲ ತೋರಿಸ್ಕೊಂಡು ನಾವು ಹರ್ಟ್ ಮಾಡಿ ನಾವು ಏನು ಸಾಧನೆ ಮಾಡ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲ ಅನ್ಬೇಡಿ, ಅಂಥವ್ರು ಇಲ್ಲ ಅಂತ ಅನ್ಬೇಡಿ, ಬೇಜಾನ್ ಜನ ಇದ್ದಾರೆ. ಅದನ್ನು ನೋಡಿಬಿಟ್ಟು ತೋರಿಸ್ಕೊಂಡು ಬೇಕು ಅಂತ ಮನೆಗೆ ಕರೆದು ಅವಮಾನ ಮಾಡಿ ಕಲಿಸಿರೋರು ಇದ್ದಾರೆ. ಆ ಥರ ಯಾವತ್ತಿಗೂ ಮಾಡಬೇಡಿ. ಆ ಥರ ಮಾಡಿದ್ರೆ, ಇವತ್ತು ನೀವು ಈ ಥರ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಮ್ಮ ಮಕ್ಳಿಗೆ ಅದೇ ಥರ ಬೇರೆಯವ್ರು ಮಾಡ್ತಾರೆ. ಆ ಥರ ಅವಕಾಶ ಬರಲ್ಲ ಅಂತ, ಆ ಥರ ಫ್ಯೂಚರ್ ಯಾರೂ ಪ್ರಿಡಿಕ್ಟ್ ಮಾಡಿಕೊಡ್ತು, ಬಂದೇ ಬರುತ್ತೆ. ಅದಕ್ಕೆ ನಾವು ಇದ್ದರೆ ನಿಮ್ಮ ಹತ್ರ ಇಟ್ಕೊಳ್ಳಿ, ಬೇರೆಯವ್ರಿಗೆ ತೋರಿಸೋದು ಬೇಕಾಗಿಲ್ಲ, ಹಂಗಂತೇಳಿ ಬೇರೆಯವ್ರನ್ನ ಕಮ್ಮಿ ಮಾಡೋದು ಬೇಕಾಗಿಲ್ಲ. ದೇವರು ಫ್ಯೂಚರ್ ಏನು ಅಂತ ಯಾರಿಗೂ ಗೊತ್ತಿಲ್ಲ, ನಾಳೆ ಬೆಳಿಗ್ಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಇವತ್ತು ನಾವು ಅಹಂಕಾರದಿಂದ ನಾವು ಆ ಥರ ಮಾಡಿ ಬೇರೆಯವ್ರಿಗೆ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ? ಇದ್ದರೆ ದೇವ್ರು ಏನು ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ ಅಷ್ಟೇ. ಆ ಥರ ಅಂದ್ಕೊಂಡು ನಾವು ಸೈಲೆಂಟ್ ಆಗಬೇಕು ಅಂತ ನಾನು ಯೋಚನೆ. ನೀವೇನಂತಿರೋ ಕಮೆಂಟ್ಸಲ್ಲಿ ಮಾತು ಹೇಳಿ. ಥ್ಯಾಂಕ್ ಯು.